ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನನ್ನ ಶಾಸಕರಾದ ನಂತರ ಸರಿಸುಮಾರು 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ. ಪ್ರತಿ ರೋಡು, ಸರ್ಕಲ್ಲು, ಫುಟ್ಪಾತು, ಈ 3ನೇ ವಾರ್ಡ್ ಒಂದೇ ಒಂದು ವಾರ್ಡಿಗೆ 20 ಕೋಟಿಯನ್ನು ಹಾಕಿದ್ದೀವಿ. ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾ ಇತ್ತು. 1 ಇಂಚು ನೀರು ಬರದಂಗೆ 2 ವರ್ಷದಲ್ಲೇ ಮಾಡಿ ತೋರಿಸಿದ್ವಿ. ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದಕ್ಕಾಗಿ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಸಂಜಯ್ ವೃತ್ತಕ್ಕೆ 2 ಕೋಟಿಯನ್ನು ಬಿಡುಗಡೆ ಮಾಡಿ, ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ, ಇಡೀ ಮಂಡ್ಯದ ಹಳ್ಳಿಯ ಜನರ ಬೇಡಿಕೆ, ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕು. ಅದೇ ರೀತಿ ನಮ್ಮ ಅರುಣ್ ಯೋಗಿರಾಜ್ ಅವರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು. ಇವತ್ತು ಅವ್ರನ್ನ ಸಂಜಯ್ ವೃತ್ತಕ್ಕೆ ಕರ್ಕೊಂಡ್ಬಂದು ಎಲ್ಲಿ ಮಾಡ್ತೀವಿ ಆ ಸರ್ಕಲನ್ನು ನೋಡಿದ್ದೀವಿ. ಇನ್ನು ಎಲ್ಲ ಅಪ್ರೂವಲ್ ಆಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ. ಒಟ್ಟು ತಳಪಾಯ ಮತ್ತು ವಿಗ್ರಹ ಸೇರಿ 26 ಅಡಿ 2 ಕೋಟಿ ರೂಪಾಯಿಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ. ಅದು ಸ್ಥಾಪನೆ ಆದ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ. ಬಹುಜನರ ಬೇಡಿಕೆಯನ್ನು ಈಡೇರಿಸಿದಂಥ ಸಂತೃಪ್ತಿ ನಮಗಿರುತ್ತೆ. ಇಷ್ಟು ವರ್ಷ ಕೂಡ ಪ್ರತಿಮೆ ನಿರ್ಮಾಣ ಆಗಬೇಕು ಅಂತ ಹೇಳಿ ಒಂದಷ್ಟು ಮನೆಗಳು ಬಂದಿದ್ದು ಇದೆಲ್ಲ ಕೂಡ ನಿಮ್ಮ ಒಂದು ನೇತೃತ್ವ ನಡೀತಾ ಇದೆ. ನಾನು ಶಾಸಕನಾದ ನಂತರ ಕೆಂಪೇಗೌಡರ ರಸ್ತೆ ಮಾಡಿದ್ದೀನಿ, ಅಂಬೇಡ್ಕರ್ ರಸ್ತೆಯನ್ನು ಮಾಡಿದ್ದೀನಿ. ಈಗ ಕೆಂಪೇಗೌಡರ ಸ್ಟ್ಯಾಚುವನ್ನು ಕೂಡ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಅಂಬೇಡ್ಕರ್ ಮತ್ತು ಜಗಜೀವರಾಮ್ರವರದ್ದು ಅಲ್ಲಿ ಪ್ಲಾಸ್ಟಿಕ್ ಪ್ರತಿಮೆ ಇದೆ, ಅದನ್ನು ಪಂಚಲೋಹದ ಪ್ರತಿಮೆಯಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ವಿ. ಆ 2 ಮಹನೀಯರದ್ದು ಕೂಡ ಪಂಚಲೋಹದ ಪ್ರತಿಮೆಯನ್ನು ಕನ್ವರ್ಟ್ ಮಾಡಿ ಅದನ್ನು ಸ್ಥಾಪನೆ ಮಾಡಿದ್ವಿ ಅಂತ ಅಂದ್ಕೊಂಡು ಈಗ ಕೆಂಪೇಗೌಡರ ಪ್ರತಿಮೆ ಮಂಡ್ಯ ನಗರದ ಪ್ರಮುಖ ಸರ್ಕಲ್ನಲ್ಲಿ ಬರ್ತಾಯಿದೆ. ಅದ್ರ ಜೊತೆಗೆ ಹೊಸಳ್ಳಿ ಸರ್ಕಲ್ನ ಅಭಿವೃದ್ಧಿಗೆ 1 ಕೋಟಿ ಬಿಡುಗಡೆ ಮಾಡಿದ್ವಿ. ನಿಮಗೆ ಒಂದು ವಿದೇಶಿ ಮಾದರಿಯ ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ. ಅದರದ್ದು ಡಿಸೈನ್ ರೆಡಿಯಾಗಿದೆ. ಶೀಘ್ರದಲ್ಲೇ ಟೆಂಡರ್ ಆದಮೇಲೆ ಆ ಡಿಸೈನನ್ನು ಬಿಡುಗಡೆ ಮಾಡಿ ಮಾಡ್ತೀವಿ. ಅದೇ ರೀತಿ ಫ್ಯಾಕ್ಟ್ರಿ ಸರ್ಕಲ್ ಅಂತ ಕರಿತೀವಿ, ಅಲ್ಲಿಗೆ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದಕ್ಕೂ ಹೊಸ ರೂಪವನ್ನು ಕೊಡ್ತಾಯಿದ್ದೀವಿ. ಮತ್ತು ಒಳಲು ಸರ್ಕಲ್ಗೂ ಕೂಡ ಹೊಸ ಡಿಸೈನ್ ಮಾಡಿದ್ದೀವಿ, ಅದಕ್ಕೂ ಹೊಸ ರೂಪ ಕೊಡ್ತಾಯಿದ್ದೀವಿ. ನೀವು ಆ ಡಿಸೈನೆಲ್ಲ ಬಿಡುಗಡೆ ಮಾಡಿ ಕೆಲಸ ಆರಂಭ ಆದಮೇಲೆ ನಿಮಗೆ ಹೊಸ ಮಂಡ್ಯವನ್ನು ಏನು ನಾನು ಚುನಾವಣೆ ಮುಂಚೆ ಮಾತು ಕೊಟ್ಟಿದ್ದೆ, ನಿಮಗೊಂದು ಹೊಸ ಮಂಡ್ಯವನ್ನು ಕಟ್ಟಿಕೊಡ್ತೀವಿ ಅಂತ, ಆ ಹೊಸ ಮಂಡ್ಯವನ್ನು ಕಾಣ್ತೀವಿ. ಇದರ ಜೊತೆಗೆ ಈಗ ಮತ್ತೆ 25-30 ಕೋಟಿ ರೂಪಾಯಿನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿದ್ದೀವಿ. ಎಲ್ಲ ರೋಡು ಕೂಡ ಡಾಂಬರೀಕರಣ ಆಗ್ತದೆ. ಈಗ ಗುಂಡಿ ಮುಕ್ತ ನಗರವನ್ನಾಗಿ ನಗರ ಸಭೆ ಮಾಡಿದೆ. ಇನ್ನೇನು ಸಣ್ಣ ಪುಟ್ಟ ಗುಂಡಿಗಳಿದೆ ಅದನ್ನು ಕೂಡ ಮುಚ್ಚಿ ಇಡೀ ಮಂಡ್ಯ ನಗರವನ್ನು ಗುಂಡಿ ಮುಕ್ತ ನಗರವನ್ನಾಗಿ ಮಾಡಿ ಜನಗಳಿಗೆ ಸುಗಮ ಸಂಚಾರ ಮತ್ತು ರಸ್ತೆ ಕೊಡೋದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡ್ತೀವಿ. ಥ್ಯಾಂಕ್ ಯು.